ಲೇಡೀಸ್ ಅಂಡ್ ಜೆಂಟಲ್ಮನ್, ಬರುವ ಮೇ ತಿಂಗಳ 5ನೇ ತಾರೀಕು ದೊಡ್ಡ ಮಟ್ಟದ ಡೆಡ್ಲೈನ್ ಫಿಕ್ಸ್ ಆಗಿಬಿಟ್ಟಿದೆಯಾ? ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸ್ಫೋಟ ಸಂಭವಿಸಲಿದೆಯಾ? ಯಾರು ನಿರೀಕ್ಷೆ ಮಾಡಿರದಂಥ ರಾಜಕೀಯ ಬೆಳವಣಿಗೆಗಳು ಈ ಮೇ 5ನೇ ತಾರೀಕಿನ ನಂತರ ನಡೆಯಲಿವೆಯಾ? ಈ ಒಂದು ಚರ್ಚೆ ಈಗ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಹಗ್ಗಜಗ್ಗಾಟ, ಕುರ್ಚಿ ಕಿತ್ತಾಟದ ಪರಿಣಾಮ ಮೇ 5ರ ನಂತರ ಒಂದು ದೊಡ್ಡ ತೀರ್ಮಾನವಾಗುತ್ತೆ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇರತಕ್ಕಂಥದ್ದು. ಹಾಗಾದರೆ ಆ ತೀರ್ಮಾನ ಏನು? ಆ ಕುರಿತ ನಿರ್ಧಾರಗಳೇನು? ಯಾರು ಈ ಬಗ್ಗೆ ಮಾತನಾಡ್ತಿದ್ದಾರೆ? ಇದರ ಹಿಂದೆ ನಡೀತಾ ಇರತಕ್ಕಂಥ ರಾಜಕೀಯ ಮಸಲತ್ತುಗಳೇನು ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಮೇ 5 ಅನ್ನುವಂಥದ್ದು ಒಂದು ತುಂಬಾ ಬಹುಮುಖ್ಯ ಡೇಟ್ ಆಗಿ ಪರಿಣಮಿಸಿಬಿಟ್ಟಿದೆ. ಅಂದ್ರೆ ರಾಜ್ಯದಲ್ಲಿ ಈಗ ಮೇ 4ರಂದು ಕರ್ನಾಟಕದಲ್ಲಿ ನಡೆದಿರತಕ್ಕಂಥ 2 ಬೈ ಎಲೆಕ್ಷನ್ ಕ್ಷೇತ್ರಗಳ ರಿಸಲ್ಟ್ ಬರಲಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ. ಇದರ ಜೊತೆಗೆ ರಾಷ್ಟ್ರದಲ್ಲಿ ನಡೆದಿರತಕ್ಕಂಥ ಪಂಚರಾಜ್ಯ ಚುನಾವಣೆಗಳ ರಿಸಲ್ಟ್ ಕೂಡ ಬರಲಿದೆ. ಅಸ್ಸಾಂ, ಪಶ್ಚಿಮ ಬಂಗಾಳ, ಪುದುಚೇರಿ, ತಮಿಳುನಾಡು ಮತ್ತು ಕೇರಳ 5 ರಾಜ್ಯಗಳ ರಿಸಲ್ಟ್ ಕೂಡ ಅವತ್ತೇ ಬರಲಿದೆ. ಅವತ್ತು ಒಂದು ರೀತಿಯ ಒಂದು IPL ನ ರಿಸಲ್ಟ್ ಹೊರಗಡೆ ಬರುವಂಥದ್ದು. IPL ಅಂದ ತಕ್ಷಣ ಕ್ರಿಕೆಟ್ ಅಂದ್ಕೋಬೇಡಿ, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲ, ಇದು ಇಂಡಿಯನ್ ಪೊಲಿಟಿಕಲ್ ಲೀಗ್ನ ರಿಸಲ್ಟ್ ಬರಲಿದೆ. ಅವತ್ತು ರಾಜ್ಯ ರಾಜಕಾರಣದ ಭವಿಷ್ಯವು ಕೂಡ ನಿರ್ಧಾರವಾಗಲಿದೆ. ಮೇ 4ಕ್ಕೆ ಅವತ್ತೇ ರಾಷ್ಟ್ರೀಯ ರಾಜಕಾರಣದ ಸೆಮಿಫೈನಲ್ ಅಂತ ಏನು ಕರೆಯಲಾಗುತ್ತೆ, 29ರ ಚುನಾವಣೆಯ ಸೆಮಿಫೈನಲ್ ಅನ್ನುವಂಥದ್ದು ಅದು ಕೂಡ ನಿರ್ಧಾರವಾಗಲಿದೆ. ಹಾಗಾಗಿ ರಾಜ್ಯದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಹಲವಾರು ರಾಜಕೀಯ ಬೆಳವಣಿಗೆಗಳು ನಡೆಯುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ 2 ಕ್ಷೇತ್ರಗಳನ್ನು ಸೋತು ಹೋಗುತ್ತೆ. ಮತ್ತು ಇದು ಒಂದು ಕಾರಣ ಆದರೆ ಇದರ ಹೊರತಾಗಿ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಕುರ್ಚಿ ಕಿತ್ತಾಟ, ಹಗ್ಗ ಜಗ್ಗಾಟ ಮತ್ತು ಬಣಬಡಿದಾಟ, ನಾ ಕೊಡೆ ನೀ ಬಿಡೆ ಅನ್ನುವಂಥ ಪರಿಸ್ಥಿತಿ. DK ಶಿವಕುಮಾರ್ ಅವರು ಈಗ ಕೇವಲ DCM ಸ್ಥಾನಕ್ಕಷ್ಟೇ ಸೀಮಿತವಾಗದೆ CM ಕುರ್ಚಿ ಶತಾಯಗತಾಯ ನನಗೆ ಬೇಕೇ ಬೇಕು ಅನ್ನುವಂಥ ಒಂದು ಮಾತಿನ ಹೇಳಿಕೆ. ಈಗ ಅವರು ದೆಹಲಿಯಲ್ಲಿ ಹೋಗಿ ಕುಳಿತು ಅಲ್ಲಿ ಮಾಡ್ತಾ ಇರತಕ್ಕಂಥ ದೊಡ್ಡ ಮಟ್ಟದ ಲಾಬಿ, ಹಿಡಿದಿರ್ತಕ್ಕಂಥ ಹಠ, ಶತಾಯಗತಾಯ ನಾನಿಲ್ಲಿಂದ ಆಶ್ವಾಸನೆಯನ್ನ ಅಥವಾ ಭರವಸೆಯನ್ನ ಪಡ್ಕೊಂಡೇ ಬೆಂಗಳೂರಿಗೆ ಹೋಗ್ತೀನಿ ಅನ್ನುವಂಥ ಅವರ ಮಾತು. ಮತ್ತು ಇಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಬಣದವರು ಯಾವುದೇ ಕಾರಣಕ್ಕೆ CM ಕುರ್ಚಿಯನ್ನು ಬಿಟ್ಟು ಕೊಡೋ ಹಾಗಿಲ್ಲ ಅಂತ ದೊಡ್ಡ ಆರೋಪಗಳು, ವೈಫಲ್ಯಗಳು ಯಾವುದು ಕೂಡ ಬಂದಿಲ್ಲ. 1-2 ಸ್ಥಾನ ಸೋತೋದ್ರೆ ಬೈ ಎಲೆಕ್ಷನ್ ಅಲ್ಲಿ ಅದು ದೊಡ್ಡ ವಿಚಾರ ಅಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇರುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೆ ಬಿಟ್ಕೊಡ್ಬೇಡಿ ಅನ್ನುವಂಥ ಸಿದ್ದರಾಮಯ್ಯನವರ ಬಣದವರು ಹಿಡಿದಿರ್ತಕ್ಕಂಥ ಹಠ ಇದೆಯಲ್ಲ, ಇದು ದೊಡ್ಡ ಮಟ್ಟದ ರಾಜ್ಯದ ತೀರ್ಮಾನಕ್ಕೆ ಕಾರಣವಾಗುತ್ತೆ. ಈಗಾಗಲೇ DK ಶಿವಕುಮಾರ್ ಬಳಿ ಒಂದಷ್ಟು ಶಾಸಕರ ಸಂಖ್ಯೆ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವರ ಬಳಿ ಒಂದಷ್ಟು ಶಾಸಕರ ಸಂಖ್ಯೆ ಇರ್ತಕ್ಕಂಥದ್ದು. ಒಂದು ವೇಳೆ ತಮ್ಮ ಶಾಸಕರ ಸಂಖ್ಯೆಯನ್ನು ಇಟ್ಟುಕೊಂಡು ಏನಾದರೂ ದೊಡ್ಡ ರಾಜಕೀಯ ತೀರ್ಮಾನಕ್ಕೆ ಉಭಯ ಬಣದ ನಾಯಕರು ಯಾರಾದರೂ ಮುಂದಾದರೆ ಇಲ್ಲಿ ರಾಷ್ಟ್ರಪತಿ ಆಡಳಿತ ಬರುವಂಥದ್ದು ಖಚಿತ ಅನ್ನುವಂಥ ಚರ್ಚೆ ಶುರುವಾಗಿದೆ. ಈ ಚರ್ಚೆ ಮಾಡ್ತಾ ಇರೋರು ಯಾರು? BJPಯವರೇ. BJPಯ ಸುರೇಶ್ ಗೌಡ, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಸುರೇಶ್ ಗೌಡ ಈ ಕುರಿತಂತೆ ತಮ್ಮ ಸ್ಪಷ್ಟ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಮೇ 5ರ ನಂತರ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಬರುತ್ತೆ. ಈ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣದ ಕುರ್ಚಿ ಕಿತ್ತಾಟದ ಪರಿಣಾಮ ಸರ್ಕಾರ ಬಿದ್ದು ಹೋಗುತ್ತೆ, ರಾಷ್ಟ್ರಪತಿ ಆಡಳಿತ ಬರುತ್ತೆ ಅನ್ನುವಂಥ ಮಾತನ್ನ ಹೇಳಲಾಗ್ತಾ ಇದೆ. ಹಾಗಾದ್ರೆ BJPಯಲ್ಲಿ ಈ ಕುರಿತಂತೆ ರಾಜಕಾರಣದ ತಂತ್ರಗಾರಿಕೆ ನಡೀತಾ ಇದೆಯಾ? ಈಗಾಗಲೇ ಹಲವಾರು ಬಾರಿ ಇದೇ BJPಯವರು ಹಲವಾರು ಮಸೂದೆಗಳನ್ನು ಅಂಗೀಕಾರ ಮಾಡಬೇಡಿ ಅಂತ ಹೇಳಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಇದೇ BJPಯ ನಿಯೋಗ ಒತ್ತಾಯ ಮಾಡಿತ್ತು. ಅಲ್ಲದೆ ಕಳೆದ 2-3 ತಿಂಗಳ ಹಿಂದೆ ಇದೇ ರಾಜ್ಯಪಾಲ TC ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಆಡಳಿತ ವೈಫಲ್ಯ ಕುಸಿದಿದೆ, ಹಾಗಾಗಿ ರಾಷ್ಟ್ರಪತಿ ಆಡಳಿತ ಹೇರಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿದ್ರು. ಈಗ ಮೇ 4ರ ನಂತರ ಪಂಚರಾಜ್ಯ ಚುನಾವಣೆ ಮತ್ತು ಇಲ್ಲಿನ ಬೈ ಎಲೆಕ್ಷನ್ ರಿಸಲ್ಟ್ ನಂತರ ಮತ್ತೆ ಒತ್ತಾಯ ಮಾಡ್ತಾರಾ? ಈ ಕುರಿತಂತೆ BJPಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಮತ್ತು ತಂತ್ರಗಾರಿಕೆ ನಡೀತಿದೆಯಾ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಹಾಗಾಗಿ ಈ ಸುರೇಶ್ ಗೌಡ ಅವರ ಮಾತಿದೆಯಲ್ಲ, ಇದು ದೊಡ್ಡ ಮಟ್ಟದ ರಾಜಕೀಯ ಸ್ಫೋಟದ ಸುಳಿವನ್ನ ಕೊಡ್ತಾ ಇದೆ.
ಏನಾಗುತ್ತೆ ಮೇ 5ರ ನಂತರ ಖಂಡಿತ ಕಾದ್ ನೋಡೋಣ. ರಾಷ್ಟ್ರಪತಿ ಆಡಳಿತ ಬರುತ್ತಾ, ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಅಥವಾ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರಾ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಇನ್ನುಳಿದಿರತಕ್ಕಂಥ 2 ವರ್ಷಗಳನ್ನ ಸುಸೂತ್ರವಾಗಿ ಆಡಳಿತ ನಡೆಸುತ್ತಾ, ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.